ಸ್ನೇಹಿತರೆ, ಈ ಒಂದು ಗ್ರಾಮಗಳಲ್ಲಿ ವಾಸ ಮಾಡ್ತಿದ್ದಂಥವ್ರಿಗೆ ಸರ್ಕಾರ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಬರುವಂತ ಒಂದು ಆಸ್ತಿಗಳಿಗೆ ಅಥವಾ ಈ ಒಂದು ಮನೆಗಳಿಗೆ ಅಥವಾ ನಿಮ್ಮ ಒಂದು ಸೈಟ್ಗಳಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ದಾಖಲಾತಿಗಳು ಸರಿಯಾಗಿ ಇರ್ತಾ ಇರಲಿಲ್ಲ. ಅಂದ್ರೆ ನಿಮ್ಮೊಂದು ತಾತನ ಒಂದು ಹೆಸರಲ್ಲಿ ಅಥವಾ ನಿಮ್ಮೊಂದು ತಂದೆ ಹೆಸರಲ್ಲಿ ಅದು ಕೂಡ ಕೆಲವೊಬ್ಬರಿಗೆ ಇರ್ತಾನೆ ಇರಲಿಲ್ಲ. ಒಂದು ಯಾವುದೇ ಒಂದು ಆಸ್ತಿಯ ಒಂದು ದಾಖಲಾತಿನೇ ಇರ್ತಾ ಇರಲಿಲ್ಲ. ಆ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸರ್ಕಾರದಿಂದನೇ ನಿಮ್ಗೆ ಈ ಸ್ವತ್ತನ್ನ ಮಾಡಿ ಕೊಡ್ತಾ ಇದ್ದಾರೆ. ಈ ಸ್ವತ್ತು ಅಂದ್ರೆ ನಿಮ್ಗೆ ಒಂದು ಯಾವುದೇ ಒಂದು ನಿಮ್ಮ ಒಂದು ಆಸ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಇರುವಂತ ಒಂದು ಮನೆ ಆಗಿರ್ಬೋದು, ಯಾವುದೇ ಒಂದು ಜಾಗ ಆದ್ರೂ ಕೂಡ ಅದನ್ನ ಈ ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಅದನ್ನ ಈ ಒಂದು ಆ ಒಂದು ಗ್ರಾಮ ಪಂಚಾಯತಿ ಡೊಮೈನ್ ಏನಿರುತ್ತೆ ಅದಕ್ಕೆ ಸೇರಿಸಿರ್ತಾರೆ. ಅಂದ್ರೆ ನಿಮ್ಮ ಪ್ರತಿಯೊಂದು ದಾಖಲಾತಿಗಳನ್ನ ಅದಕ್ಕೆ ಸೇರಿಸುವಂತ ಕೆಲಸನ ಮಾಡ್ತಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಏನು ನಿಮ್ಮ ಒಂದು ದಾಖಲಾತಿಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಸೈಟ್ಗಳ ಒಂದು ದಾಖಲಾತಿಗಳಾಗಿರ್ಬೋದು, ನಿಮ್ಮ ಒಂದು ಮನೆಯ ದಾಖಲಾತಿಗಳಾಗಿರ್ಬೋದು, ಅದೆಲ್ಲದನ್ನು ಕೂಡ ಈ ಒಂದು ಡಿಜಿಟಲ್ ಕರಣ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಈ ಒಂದು ಗ್ರಾಮ ಪಂಚಾಯತಿಯ ಒಂದು ಡೊಮೇನ್ಗೆ ಅದನ್ನ ಸೇರಿಸಿ ಆ ಒಂದು ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಡಿಜಿಟಲಿ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಹೋಗಿ ಆ ಒಂದು ನಂಬರ್ನ ಒಂದು ಹಾಕಿದ್ರೆ ಸಾಕು, ನಿಮ್ಗೆ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಯಾವ ರೀತಿಯಾಗಿ ನೀವು ಇವಾಗ ಒಂದು RTC ನ ತೆಗಿಬೇಕಂದ್ರೆ ನಿಮ್ಮ ಒಂದು ಸರ್ವೆ ನಂಬರ್ನ ಹೇಳಿದ ತಕ್ಷಣನೇ ಆ ಒಂದು ಸರ್ವೆ ನಂಬರ್ನ ಹೊಡೆದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಏನ್ ಬರುತ್ತೆ ನಿಮ್ಮ ಒಂದು ಆಸ್ತಿಯ ಒಂದು ಡೀಟೇಲ್ಸ್, ಅದೇ ರೀತಿಯಾಗಿ ಇದನ್ನು ಕೂಡ ಈ ಒಂದು ಡಿಜಿಟಲ್ ಕರಣ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ತಂದೆ ಅಥವಾ ತಾತನ ಹೆಸರಲ್ಲಿ ಇದ್ದಿದ್ದಂಥದ್ದು ಈಗ ನೀವು ಯಾರು ವಾಸ ಮಾಡ್ತಾ ಇರ್ತೀರಾ ನಿಮ್ಮ ಹೆಸರಿಗೆ ಬಂದ್ಬಿಡುತ್ತೆ. ನಿಮ್ಮ ಹೆಸರಿಗೆ ಬಂದಂತ ಸಂದರ್ಭಗಳಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ಡೊಮೇನ್ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಕ್ರೋಢೀಕರಣ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಅದನ್ನೆಲ್ಲದನ್ನು ಕೂಡ ಸೇರಿಸಿ ಇಟ್ಟಿರ್ತಾರೆ. ಅದನ್ನ ನಿಮಗೆ ಒಂದು ನಂಬರ್ ಕೂಡ ಕೊಡ್ತಾರೆ. ಒಂದು ಫಾರ್ಮ್ ನಂಬರ್ 11 ಅನ್ನೋ ಒಂದು ಫಾರ್ಮ್ ನ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಅದೊಂದು ಡಿಜಿಟಲ್ ಆಗಿರುವಂತ ಒಂದು ನಂಬರ್ ಕೂಡ ಇರುತ್ತೆ. ಆ ಒಂದು ನಂಬರ್ನ ನೀವು ಆನ್ಲೈನ್ ಹೋಗಿ ಸರ್ಚ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ನಿಮ್ಗೆ ಕಂಪ್ಲೀಟ್ ನಿಮ್ಮ ಒಂದು ಒಂದು ಆಸ್ತಿಯ ಒಂದು ಡೀಟೇಲ್ಸ್ ಗಳು ಕೂಡ ಬಂದ್ಬಿಡುತ್ತೆ. ನಿಮ್ಮ ಒಂದು ಮನೆಯ ಒಂದು ಏನು ಡೀಟೇಲ್ಸ್ ಏನಿರುತ್ತೆ ಅದು ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಜಮೀನ್ಗಳದ್ದು ಒಂದು ಏನು ಈ ಖಾತಾ ಬಿ ಖಾತಾ ಇದೆಲ್ಲ ಮಾಡ್ತಾ ಇದಾರಲ್ವಾ, ಅದೇ ರೀತಿಯಾಗಿ ಇದು ಕೂಡ ಈ ಸ್ವತ್ತು. ಅಂದ್ರೆ ನೀವು ಗ್ರಾಮ ಪಂಚಾಯತಿಯ ಒಂದು ಅಂಡರ್ ಅಲ್ಲಿ ಯಾವ್ದೆಲ್ಲ ಒಂದು ಆಸ್ತಿಗಳು ಬರುತ್ತೆ ಅದೆಲ್ಲದಕ್ಕೂ ಕೂಡ ಈ ಸ್ವತ್ತನ್ನ ಮಾಡ್ಬೇಕಾಗುತ್ತೆ. ಈ ಸ್ವತ್ತನ್ನ ಮಾಡಿದ ನಂತರದಲ್ಲಿ ನಿಮ್ಗೆ ಒಂದು ಸರಿಯಾದ ಒಂದು ದಾಖಲಾತಿ ಸಿಕ್ಕದಾಗೆ ಆಗುತ್ತೆ ಸ್ನೇಹಿತರೆ. ಓಕೆ, ಇದನ್ನ ಇಮಿಡಿಯೇಟ್ ಆಗಿ ನೀವು ಮಾಡಿಸ್ಲೇಬೇಕು. ಅದೇ ರೀತಿಯಾಗಿ ಇಲ್ಲಿವರೆಗೂ ಈ ಸ್ವತ್ತನ್ನ ಮಾಡ್ಬೇಕಂದ್ರೆ ತುಂಬಾ ಸಮಯ ತಗೊಳ್ತಾ ಇದ್ರು. ಒಂದು ಕಚೇರಿಗಳಿಗೂ ಕೂಡ ತುಂಬಾನೇ ಅಲಿಬೇಕಾಗಿತ್ತು. ಅದೇ ರೀತಿಯಾಗಿ ಆ ಅಧಿಕಾರಿಗಳ ಹತ್ರ ಹೋಗಿ ಈ ಅಧಿಕಾರಿಗಳ ಹತ್ರ ಹೋಗಿ ಅಂತ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ರು. ಆದ್ರೆ ಈಗ ಆ ರೀತಿಯಾದ ಸಂದರ್ಭ ಇರೋದಿಲ್ಲ. ನೀವು ಗ್ರಾಮ ಪಂಚಾಯತಿ ಹೋದ್ರೆ ಸಾಕು, ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೀವು ಡೀಟೇಲ್ ನ ಕೊಟ್ಟ ನಂತರದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಅದರ ಒಂದು ಡೊಮೈನ್ಗೆ ಸೇರಿಸಿ ಕಂಪ್ಲೀಟ್ ಆಗಿ ಅದೊಂದು ಡಿಜಿಟಲೀಕರಣ ಆಗ್ಬಿಡುತ್ತೆ. ಈ ರೀತಿಯಾಗಿ ಮಾಡುವಂಥದ್ದು. ಅದೇ ರೀತಿಯಾಗಿ ಇದನ್ನು ಕೂಡ ಮೊದಲೆಲ್ಲಾಗಿದ್ರೆ 45 ದಿವಸಗಳು ತಗೊಳ್ತಾ ಇದ್ರು. 45 ದಿನಗಳು ಒಂದು ಏನು ಒಂದು ಈ ಸ್ವತ್ತನ್ನ ಮಾಡೋದಕ್ಕೆ ತಗೊಳ್ತಾ ಇದ್ರು. ಆದ್ರೆ ಇನ್ ಮುಂದೆ ಕೇವಲ 15 ದಿನಗಳಲ್ಲಿ ಆ ಒಂದು ಈ ಸ್ವತ್ತು ರೆಡಿ ಮಾಡಿ ಹೀಗೆ ಆ ಒಂದು ಫಾರ್ಮ್ ನಂಬರ್ 11 ಅನ್ನೋ ಒಂದು ಫಾರ್ಮ್ ನ ಕೂಡ ಕೊಡ್ತಾರೆ. ಅದರಲ್ಲಿ ಒಂದು ನಂಬರ್ ಕೂಡ ಇರುತ್ತೆ. ಆ ಒಂದು ನಂಬರ್ ನ ನೀವು ಆನ್ಲೈನ್ ಅಲ್ಲಿ ಹೋಗಿ ಹಾಕಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಿಮ್ಮ ಒಂದು ಡೀಟೇಲ್ಸ್, ನಿಮ್ಮ ಒಂದು ಜಮೀನಿನ ಡೀಟೇಲ್ಸ್ ಬರುವಂತದ್ದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.